ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್. Yes, ma'am. ಯಾರ್ಯಾರು ಹೆಂಗೆ ಅಂತ. Okay. ಏನಂದ್ರೆ ಇದು ರ್ಯಾಪಿಡ್ ಫೈರ್ ತರ Okay. ಒಂದು ವರ್ಡ್ ಅಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. Okay, ma'am. ನಾನು ನಿಮ್ಮ ಜೊತೆ ಇದ್ದಂತ ಕಂಟೆಸ್ಟೆಂಟ್ ಗಳ ಒಬ್ಬೊಬ್ಬರೇ ಹೆಸರನ್ನ ಹೇಳ್ಕೊಂಡ್ ಬರ್ತೀನಿ. ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ ಮ್ಯಾಮ್. ಓಕೆ, ಚಂದ್ರಪ್ರಭಾ ಅವರು. ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಕ್ಯಾಡರಂ ಸತೀಶ್. ಡವ್ ರಾಜ. ಅನ್ಸುತ್ತಾ ನಿಮ್ಗೆ ಅವರು ಡವ್ ಮಾಡ್ತಾ ಇದಾರೆ ಒಳಗೆ? ಕೋರ್ಸ್ ಆಚೆನೂ ಗೊತ್ತಿತ್ತು, ಒಳಗೂ ಗೊತ್ತಿತ್ತು. ಓಕೆ, ಮಾಡು. ಕಲಿಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ ಲೈಫಲ್ಲಿ. ಸ್ಪಂದನ. ಕ್ಯೂಟಿ. ರಾಶಿಕಾ. ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕು ಎಲ್ಲರ ಜೊತೆ. ಮಂಜು ಭಾಷಿಣಿ. ಆ ಮನೆಯ ಅಮ್ಮ, ಸ್ವೀಟ್ ಹಾರ್ಟ್. ರಕ್ಷಿತಾ. ರಕ್ಷಿತಾ ಪಟಾಕಿ. ಧ್ರುವಂತ್. ಡಬಲ್ ಫೇಸ್ ಅನ್ಸುತ್ತೆ. ಮಲ್ಲಮ್ಮ. ಓ ಜೆನ್ಯೂನ್ ಸ್ವೀಟ್ ಹಾರ್ಟ್ ಅವರು. ಸಿಕ್ಕಾಬಟ್ಟೆ ಫೇಕ್ ಇಲ್ಲದೆ ಒಬ್ಬರು ವ್ಯಕ್ತಿ ಫೇಕ್ ಇಲ್ಲ ಅಂದರೆ ಆ ಮನೇಲಿ ಅದು ಮಲ್ಲಮ್ಮ ಅವರು. ಧನುಷ್. ಆ್ಯಟಿಟ್ಯೂಡು. ಅಭಿಷೇಕ್. ಫ್ಲರ್ಟ್. ಓ ಹೌದಾ? ಸಿಕ್ಕಾಬಟ್ಟೆ ಫ್ಲರ್ಟ್ ಮಾಡ್ತಾನೆ ಅವನು ಸಖತ್ತಾಗಿ ಫ್ಲರ್ಟ್ ಮಾಡ್ತಾನೆ ಅವನು. ಅವನಿಗೆ ಒಂದು ಸಾಕಾಗಲ್ಲ, ಒಂದು ತಟ್ಟೆಯಲ್ಲಿ 4-5 ಐಟಮ್ ಬೇಕು ಅವನಿಗೆ. ಅಶ್ವಿನಿ ಎಸ್.ಎನ್. ಶ್ಯಾಡೋ. ಇನ್ನೊಬ್ಬರ ನೆರಳಲ್ಲಿರ್ತಾರೆ ಅನ್ಸುತ್ತೆ. ಅಂದ್ರೆ ಅಭಿಷೇಕ್ ನೆರಳಲ್ಲಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಅಶ್ವಿನಿ ಗೌಡ. ಓವರ್ ಆ್ಯಕ್ಟಿಂಗ್. ಜಾನ್ವಿ. ಗ್ಲಾಮ್. ಗಿಲ್ಲಿ. ತಲೆಹರಟೆ. ಕಾವ್ಯ. ಗಿಲ್ಲಿ ಅಸಿಸ್ಟೆಂಟು. ಓಕೆ, ಕಾಕ್ರೋಚ್ ಸುದೀಪ್. ಆಟಗಾರ. ಓಕೆ, ನಿಮ್ಮ ಪಾರ್ಟ್ನರು, ನಿಮ್ಮ ಜಂಟಿ ಪಾರ್ಟ್ನರ್. ನನ್ನ ಜೀವನದ ಶಾಪ ಅಂತ ಹೇಳ್ಬೋದು. ಓ, ಇಷ್ಟು ದೊಡ್ಡ ಟೈಟಲ್ ಕೊಟ್ಬಿಟ್ರಿ ಅವರಿಗೆ. ಗೊತ್ತು, ಹೇಳಿದ್ದೀನಿ, ನೆನ್ನೆನೂ ಹೇಳಿದ್ದೀನಿ. ಇದೆಲ್ಲ ಶೋ ಎಲ್ಲ ಮುಗ್ದಾದ್ಮೇಲೆ ಬಂದು ನೆನ್ನೆ ಹೋಟೆಲ್ ರೂಮಲ್ಲಿ ಸಾರಿ ಬ್ರದರ್, ಸಾರಿ ನನ್ನಿಂದ ಬೇಜಾರು, ಇದು ತಪ್ಪಾಗಿದ್ರೆ ಸಾರಿ ಅಂತ ಹಿಂಗೆಲ್ಲ ಮಾಡ್ತಿದ್ದೆ. ನಾನು ಹಿಂಗೆ ಮಾಡಿದ್ರೆ ಏನು, ಅಲ್ಲಿ ಓಪನ್ ಅಪ್ ಆಗೋದು ಬಿಟ್ಟು. ಸುದೀಪ್ ಸರು ಅದೇ ಕೇಳಿದ್ರು ಸ್ಟೇಜ್ ಮೇಲೆ. ಅಲ್ಲ ಇಲ್ಲಿ ಆಚೆ ಎಲ್ಲ ಬಂದುಬಿಟ್ಟು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಒಳಗೆ ಮಾತ್ರ ಹೋಗ್ಬಿಟ್ಟು ಯಾಕೆ ಎಣ್ಣೆ ಬಿಡ್ಕೊಂಡು ವಿಚಿತ್ರವಾಗಿ ಹಿಂಗೆ ಮಾಡ್ತಾಯಿದ್ದೆ, ಅಲ್ಲಿ ಆಟ ಆಡಬೇಕಿತ್ತು ಅಂತ. ಆ್ಯಕ್ಚುಲಿ ಎಷ್ಟೋ ಜನ ಕರಿಬಸಯ್ಯ ಅವ್ರನ್ನ ಆಚೆ ನೋಡಿದಾಗ ಅವರ ನನ್ನ ಕಾಂಬಿನೇಷನ್ ಮೇ ಬಿ ವರ್ಕೌಟ್ ಆಗಬಹುದು, ಬಿಕಾಸ್ ಇವ್ರು ಕಾಂಟೆಂಟ್ ಕೊಡ್ತಾರೆ, ಇವ್ನು ಕಾಲು ಎಳಿತಾನೆ ಅಂತ. ಆ ಥರದ್ದೊಂದು ಕಾಂಬೋ ಚಂದ್ರ ಸತೀಶ್ದು ಹೇಗಿದೆ ಆ ಥರದ್ದೊಂದು ಸೂಪರ್ ಕಾಂಬೋ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ಇವ್ರು ಹಿಂಗೆ ಬಂದು ಹಿಂಗೆ ಚೇಂಜ್ ಆಗಿಬಿಡ್ತಾರೆ, ಮೋಟಿವೇಶನ್ ಮಂಜ ಆಗಿಬಿಡ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಅದೊಂದು ವರ್ಕೌಟ್ ಆಗಿಲ್ಲ. ಸೊ ನಾನು ಸತೀಶ್ ಮತ್ತೆ ಚಂದ್ರಪ್ರಭಾ ಅವರು ಏನಿದ್ದಾರೆ, ನೀವಿಬ್ರು ಅದೇ ಡೆಡ್ ಆಪೋಸಿಟ್ ಇದ್ರಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅವರಿಬ್ರು ಬಿಟ್ಟೇ ಇರೋದಿಲ್ಲ, ನೀವಿಬ್ರು ಸೇರ್ತಾನೆ ಇರೋದಿಲ್ಲ. ಹೌದು, ತುಂಬ ಕಷ್ಟ. ನಾನು ತುಂಬ ಎಫರ್ಟ್ ಹಾಕಿಬಿಟ್ಟೆಲ್ಲ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ. ಬಟ್ ಅವರು ಲೈಫಲ್ಲಿ ಒಂದು ಚೌಕಟ್ಟು ಹಾಕೊಂಡ್ಬಿಟ್ಟಿದ್ದಾರೆ. ಈ ಕೋಟೆ ಬಿಟ್ಟು ನಾನು ಆಚೆ ಬರಲ್ಲ, ಇದೇ ನನ್ನ ಜೀವನದ ಐಡಿಯಲ್ಸ್, ಇದು ಬಿಟ್ಟು ನಾನು ಆಚೆ ಬರಲ್ಲ, ಏನು ಬೇಕಿರು ಮಾಡ್ಕೊ ಅಂತ ಹೇಳುವಂಥ ವ್ಯಕ್ತಿ. ತುಂಬ ಕಷ್ಟಪಟ್ಟೆ ಎಳಿಯೋಕ್ಕೆ ಆಚೆ. ಬಟ್ ಒಂದು ವಾರನೇ ಇದ್ದೇನೆ ಆ ಥರ. ಸೊ ಕಷ್ಟ ಆಯಿತು. ಓಕೆ, ಒಂದು ದೊಡ್ಡ ಡಿಸಿಷನ್ ತಗೊಂಡು ಅದು ಬಹುಶಃ ಒಂದು ದುರಾದೃಷ್ಟ ಅನ್ಸುತ್ತೆ, ಒಂದೇ ವಾರಕ್ಕೆ ಹೊರಗೆ ಬಂದ್ಬಿಟ್ರಿ. ಹೌದು ಮ್ಯಾಮ್. ಇನ್ನ ಮುಂದೆ ತುಂಬಾ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಖಂಡಿತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಜಾಸ್ತಿ ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಯಾಕಂದ್ರೆ ನಿಮ್ ಜೊತೆ ಮಾತಾಡಿ ನನಗೆ ಅನಿಸ್ತು ಪಾಪ ತುಂಬಾ ಜೆನ್ಯೂನ್ ಇದ್ದೀರಿ ನೀವು. ಜೆನ್ಯೂನ್ ಆಗಿರೋರಿಗೆ ಅಲ್ಲಿ ಅವಕಾಶ ಇಲ್ವಲ್ಲ. ಅವಕಾಶ ಮಿಸ್ ಆಯ್ತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿಸಿ. ಥ್ಯಾಂಕ್ ಯು ಮ್ಯಾಮ್.